ಮಗಳು ನಾಪತ್ತೆ ಅಂತ ಸುಜಾತ ಭಟ್ ಸುಳ್ಳು ದೂರು ಪ್ರಕರಣ 22 ವರ್ಷಗಳ ಹಿಂದೆ ನನ್ನ ಮಗಳು ಸುಜಾತ ಹೇಳಿದಂತಹ ಪ್ರಕರಣ ಇದು. ಮಗಳು ನಾಪತ್ತೆಯಾಗಿದ್ದಾಳೆ ಅನನ್ಯ ಭಟ್ ಅಂತ ಹೇಳಿ ಇವತ್ತು ಮತ್ತೆ ಸುಜಾತ ಭಟ್ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಲಿದ್ದಾರೆ. ನಿನ್ನೆ ಸುಮಾರು 11 ಗಂಟೆಗಳ ಕಾಲ ಸುಜಾತ ಭಟ್ ವಿಚಾರಣೆ ನಡೆದಿತ್ತು. ಇವತ್ತು ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಎಸ್ಐಟಿ ಸೂಚನೆಯನ್ನ ಕೊಟ್ಟಿದೆ. ಕಳೆದ 2 ದಿನಗಳಿಂದ ಉಜಿರೆಯ ಲಾಡ್ಜ್ನಲ್ಲೇ ಸುಜಾತ ಭಟ್ ಉಳ್ಕೊಂಡಿದ್ದಾರೆ. ಲಾಡ್ಜ್ನಿಂದಲೇ ಬಂದು ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಸುಜಾತ ಭಟ್. ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ. ನಿನ್ನೆ ಬರೋಬ್ಬರಿ 11 ಗಂಟೆಗಳ ಕಾಲ ಸುಜಾತ ಭಟ್ ವಿಚಾರಣೆ ನಡೆದಿತ್ತು. ಪದೇ ಪದೇ ಯಾವ ರೀತಿಯಾಗಿ ಪ್ರಕರಣಕ್ಕೆ ಮತ್ತು ತಾವು ಮಾಡಿದಂತಹ ಆರೋಪಕ್ಕೆ ಟ್ವಿಸ್ಟ್ ಅನ್ನ ಸುಜಾತ ಭಟ್ ಕೊಡ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಒಂದ್ಸಲ ಹೇಳ್ತಾರೆ ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಹೇಳಿ, ಮತ್ತೆ ಹೇಳ್ತಾರೆ ಆಕೆ ನನ್ನ ಮಗಳು ಅನ್ನೋದನ್ನ ಎಲ್ಲಿ ಬೇಕಾದರೂ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಮತ್ತೊಂದು ಡ್ರಾಮಾವನ್ನ ಸುಜಾತ ಭಟ್ ಮಾಡಿದ್ದಾರೆ. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಸುಜಾತ ಭಟ್ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾಳೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಸುಜಾತ ಭಟ್ರ ಯಾವ ಮಾತನ್ನ ನಂಬಬೇಕು, ಯಾವುದನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದ್ಸಲ ಅನನ್ಯ ಭಟ್ ಮಗಳು ಅನ್ನೋದು, ಮತ್ತೆ ಇಲ್ಲ ಅನ್ನೋದು, ಈಗ ಮತ್ತೆ ಆಕೆ ನನ್ನ ಮಗಳಲ್ಲ, ನಾನು ಹೇಳಿದ್ದೆಲ್ಲ ಸುಳ್ಳು ಅನ್ನೋದು. ಏನ್ ನಡೀತಾ ಇದೆ ಅಂತ ಹೇಳಿ ಸುಜಾತ ಭಟ್ನ ಮಾತಿನ ವೈಖರಿ ಅಥವಾ ಯಾರೋ ಕುಣಿಸ್ತಾ ಇರುವ ತಾಳಕ್ಕೆ ಈಕೆ ಕುಣಿತಾಳ, ಏನಾಗುತ್ತೆ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಅಶೋಕ್? ಹೌದು ಮಧುಶ್ರೀ, ಪ್ರಮುಖವಾಗಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಅನನ್ಯ ಭಟ್ನ ತಾಯಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಸುಜಾತ ಭಟ್ ಅವರನ್ನು ಕಳೆದ 2 ದಿನಗಳಿಂದ ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ. ನಿನ್ನೆ 11 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ದಾರೆ. ನಿನ್ನೆ ರಾತ್ರಿ 9:15 ಕೂಡ ಎಸ್ಐಟಿ ಕಚೇರಿಯಲ್ಲಿ ಸುಜಾತ ಭಟ್ ಇದ್ರು. ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸುಜಾತ ಭಟ್ ಅವರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಪ್ರಾರಂಭದಲ್ಲಿ ಒಂದಿಷ್ಟು ನಾನು ದಾಖಲೆ ತರ್ತೇನೆ ಅಂತ ಹೇಳಿದ್ರು, ಆದರೆ ಯಾವುದೇ ರೀತಿಯಂತ ಅನನ್ಯ ಭಟ್ ಇದ್ರು ಅನ್ನೋದಕ್ಕೆ ಯಾವುದೇ ರೀತಿಯಂತ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿಲ್ಲ. ಕೊನೆಗೆ ಸತ್ಯವನ್ನು ಒಪ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಹೀಗಾಗಿ ತಾನು ಕೊಟ್ಟಂತ ಏನು ದೂರ ಏನಿದೆ ಆ ದೂರನ್ನು ವಾಪಸ್ ಪಡೆಯುವುದಾಗಿಯೂ ಕೂಡ ಸುಜಾತ ಭಟ್ ಅವರು ಕೇಳಿದ್ದಾರೆ. ಆದರೆ ಇದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಮ್ಮತಿಯನ್ನು ಸೂಚಿಸಿಲ್ಲ. ಹೀಗಾಗಿ ಎಸ್ಐಟಿ ಕಚೇರಿಯಲ್ಲಿ ನಾನು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಮಾಹಿತಿ ಮತ್ತು ನಾನು ತಪ್ಪು ಮಾಡಿದ್ದೇನೆ ಎನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರನ್ನು ಸಹ ಹಾಕಿದ್ದಾರೆ. ಹೀಗಾಗಿ ಇವತ್ತು ಕೂಡ ಸುಜಾತ ಭಟ್ ಅವರನ್ನು ವಿಚಾರಣೆಗೆ ಬರಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಸೊ ಇವತ್ತು 3ನೇ ದಿನದ ವಿಚಾರಣೆ ನಡೀಲಿಕ್ಕಿದೆ. ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹೇಳಿಕೆಗಳನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಳ್ಳಲಾಗ್ತದೆ. ಸುಜಾತ ಭಟ್ ಅವರು ಈ ಮೊದಲೇ ಹೇಳಿದ್ರು, ನಾನು ಇದು ಸುಳ್ಳು ಹೇಳಿರುವಂಥದ್ದು ಮತ್ತು ನನಗೆ ಒತ್ತಾಯಪೂರ್ವಕವಾಗಿ ಇದನ್ನು ಹೇಳಿಸಿದ್ರು ಎನ್ನುವಂಥ ನಿಟ್ಟಿನಲ್ಲಿ 2 ಹೆಸರನ್ನು ಕೂಡ ಹೇಳಿದ್ರು. ಸೊ ಅದೇ ಹೆಸರನ್ನು ಕೂಡ ಈಗ ಎಸ್ಐಟಿ ಮುಂದೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಅವರಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕು, ಈ ಒಂದು ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸುಜಾತ ಭಟ್ ಅವರಿಂದ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು. ಪ್ರಾರಂಭದಲ್ಲಿ ಸುಜಾತ ಭಟ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲೇ ಇದ್ರು. ಯಾವಾಗ ಸುಜಾತ ಭಟ್ ಅವರು ಹೇಳುವಂತ ಈ ಕಥೆಗಳೆಲ್ಲ ಸುಳ್ಳು ಅಂತ ಗೊತ್ತಾಯಿತು, ಅದಾದ ಬಳಿಕ ಸುಜಾತ ಭಟ್ ಅವರಿಗೆ ತಿಮರೋಡಿ ಅವರ ನಿವಾಸದಿಂದ ಗೇಟ್ ಪಾಸ್ ಅನ್ನು ನೀಡಲಾಯಿತು. ಸೊ ಅದಾದ ಬಳಿಕ ಅವರು ಬೆಂಗಳೂರು ಹೋಗಿದ್ರು. ಸದ್ಯ ವಿಚಾರಣೆಗೆ ಅವರು ಹಾಜರಾಗ್ತಿದ್ದಾರೆ. ಆದರೆ ಅವರು ಉಜಿರೆಯಲ್ಲಿರ್ತಕ್ಕಂಥ ಒಂದು ಲಾಡ್ಜ್ನಲ್ಲಿ ಉಳ್ಕೊಳ್ತಾ ಇದ್ದಾರೆ. ಸೊ ಲಾಡ್ಜ್ನಿಂದಲೇ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗ್ತಿದ್ದಾರೆ. ಅದು ಕೂಡ ಯಾರೋ ಕಾರಲ್ಲಿ ಬರ್ತಾ ಇಲ್ಲ, ಬದಲಾಗಿ ಆಟೋ ರಿಕ್ಷಾದಲ್ಲಿ ಬಂದು ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಂಪೂರ್ಣವಾಗಿ ಅಂತರವನ್ನು ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ಆದರೆ ಒಂದಿಷ್ಟು ಹೆಸರುಗಳನ್ನು ಸುಜಾತ ಭಟ್ ಅವರು ಎಸ್ಐಟಿ ಅಧಿಕಾರಿಗಳು ಮುಂದೆ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾರೆ ಎನ್ನುವಂಥದ್ದು ಕುತೂಹಲ ಕಾರಣ ಆಗಿದೆ. ಒಂದು ವೇಳೆ ಸುಜಾತ ಭಟ್ ಅವರ ಮೇಲೆ ಸುಳ್ಳು ದೂರು ನೀಡಿರುವುದಕ್ಕೆ ಪ್ರಕರಣ ಏನಾದ್ರು ದಾಖಲಿಸ್ತಾರಾ, ಅಥವಾ ಈ ಪ್ರಕರಣದ ಹಿಂದೆ ಇರ್ತಕ್ಕಂಥವರಿಗೆ ನೋಟಿಸ್ ನೀಡಿ ಅವರನ್ನು ವಶಕ್ಕೆ ಪಡೆಯುವಂತ ಕೆಲಸ ಮಾಡ್ತಾರಾ? ಸೊ ಈ ನಿಟ್ಟಿನಲ್ಲಿ ಇವತ್ತು ಸಂಜೆ ವೇಳೆಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅದಾದ ಬಳಿಕ ಈ ತನಿಖೆಯ ಬಗ್ಗೆ ಒಂದು ಅಂತಿಮವಾದಂತ ಎಂಡ್ ಸಿಗ್ಲಿಕ್ಕಿದೆ. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ.